4ರ ಜೂನ್ 5ನೇ ತಾರೀಕು ಬಾಹ್ಯಾಕಾಶ ಕೇಂದ್ರ ಪ್ರಯಾಣವನ್ನ ಬೆಳೆಸಿದ್ರು. ಅಲ್ಲಿಗೆ 8 ದಿನ ಕಳೆಯೋದಕ್ಕೆ ಹೋಗಿದ್ದಂತ ಸುನಿತಾ ವಿಲಿಯಮ್ಸ್ ಅವರು ಬೋಯಿಂಗ್ನ ಮೊದಲ ಮಾನವ ಸಹಿತ ಪರೀಕ್ಷಾ ಫ್ಲೈಟ್ ಅಂದ್ರೆ ಅಧ್ಯಯನಕ್ಕೆ ಅಂತ ಹೋಗಿದ್ರು. 9 ದಿನಕ್ಕೆ ಅಂತ 8 ದಿನಕ್ಕೆ ಅಂತ ಹೋಗಿದ್ದು. ಆದರೆ ಅಲ್ಲಿ 9 ತಿಂಗಳು ಕಳೆಯುವಂತ ಸಿಚುವೇಶನ್ ಬಂತು. ಯಾವುದಕ್ಕೂ ಕೂಡ ಎದೆಗುಂದಲಿಲ್ಲ, ಅಲ್ಲೇ ಇರಬೇಕಾಯಿತು. ಬೋಯಿಂಗ್ನ ಮೊದಲ ಮಾನವ ಸಹಿತ ಪರೀಕ್ಷಾ ಫ್ಲೈಟ್ ಇದು ಈ ಒಂದು ಅಧ್ಯಯನಕ್ಕೆ ಅಂತ ಹೋಗಿದ್ದವರು. ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣ ಬೆಳೆಸಿದ್ರು. ಬಾಹ್ಯಾಕಾಶ ಕೇಂದ್ರದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಯಿತು. ನೌಕೆಯ ಪ್ರೊಪಲ್ಯೂಷನ್ ಸಿಸ್ಟಮ್ನಲ್ಲಿ ದೋಷ ಕಂಡುಬಂತು. ಪೂರ್ವ ನಿಗದಿತ ಸಮಯಕ್ಕೆ ವಾಪಸ್ ಬರೋದಕ್ಕಾಗಲಿಲ್ಲ. 8 ದಿನಕ್ಕೆ ಹೋಗಿ ವಾಪಸ್ ಬರಬೇಕಾಗಿತ್ತು, ಬಟ್ ಆಗಲಿಲ್ಲ. 9 ತಿಂಗಳುಗಳ ಕಾಲ ಅವರು ಅಲ್ಲೇ ತಮ್ಮ ಜೀವನವನ್ನ, ಸವಾಲಿನ ಜೀವನವನ್ನ ಕಳಿಬೇಕಾಯಿತು. 2024ರ ಸೆಪ್ಟೆಂಬರ್ನಲ್ಲಿ ಸ್ಟಾರ್ ಲೈನರ್ ವಾಪಸ್ ಆಯಿತು. ಮಾನವ ರಹಿತವಾಗಿ ವಾಪಸ್ ಆಯಿತು. ಮಾನವ ಸಹಿತವಾಗಿ ಬರಬೇಕಾಗಿದ್ದಂಥ ಆ ಸ್ಟಾರ್ ಲೈನರ್ ಬರೀ ಟಾರ್ ಮಾತ್ರ ಬಂತು, ಮಾನವ ರಹಿತವಾಗಿ ಇತ್ತು. ಹೀಗಾಗಿ ಅಲ್ಲೇ ಉಳ್ಕೊಳ್ಬೇಕಾಯಿತು ಸುನಿತಾ ವಿಲಿಯಮ್ಸ್ ಅವರು. ಆ ಒಂದು ಸವಾಲಿನ ದಿನಗಳ ಬಗ್ಗೆ ಕೂಡ ನೀವು ಗಮನಿಸ್ತಾ ಇದ್ರಿ. ಅವರಿಗೆ ಒಂದಷ್ಟು ದಿನಗಳ ಕಾಲ ಆರೋಗ್ಯದಲ್ಲಿ ಏರುಪೇರಾಯಿತು. ಅವ್ರನ್ನ ಯಾವಾಗ ಕರೆಸ್ತಾರೆ ಅನ್ನುವಂಥ ಆತಂಕ ಇದ್ದೇ ಇತ್ತು. ಅವರು ಆರೋಗ್ಯದಲ್ಲಿ ಏರುಪೇರಾದಾಗ ಎಷ್ಟು ಸಣಕಲ್ ಕಡ್ಡಿ ಆಗಿಬಿಟ್ಟಿದ್ರು ಅಂದರೆ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇಲ್ಲೇ ನಾವು ಭೂಮಿಯಲ್ಲಿದ್ದಂಥ ಸಂದರ್ಭದಲ್ಲೇ ಮಳೆ ಬಂತು, ಚಳಿ ಆಯಿತು ಅಥವಾ ಬೇಸಿಗೆ ಬಂತು, ಒಂದು ಮಳೆ ಬಂದು ಹೋಯಿತು ಅಂದರೆ ಅಲ್ಲಿನ ವಾತಾವರಣದಲ್ಲಿ ಆಗುವಂಥ ವ್ಯತ್ಯಾಸಕ್ಕೆ ನಾವು ಹೊಂದ್ಕೊಳ್ಳೋದೇ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಭೂಮಿ ಮೇಲೇ. ಅಂಥದ್ರಲ್ಲಿ ಅವರು ಸ್ಪೇಸ್ಗೆ ಹೋದಂಥ ಸಂದರ್ಭದಲ್ಲಿ ಆ ಬಾಹ್ಯಾಕಾಶದ ವಾತಾವರಣವನ್ನು 9 ತಿಂಗಳ ಕಾಲ ತಡ್ಕೊಳ್ಬೇಕು ಅಂದರೆ ಸಾಮಾನ್ಯ ಅಲ್ಲ. ಅದೆಲ್ಲ ಸವಾಲಿನ ಜೀವನವನ್ನು ಎದುರಿಸಿ 286 ದಿನಗಳ ನಂತರ ಅವರು ವಾಪಸ್ ಬಂದಿರೋದು. ಬಾಹ್ಯಾಕಾಶದಿಂದ ಇಲ್ಲಿಗೆ ಬರೋದಕ್ಕೆ ಒಟ್ಟು 17 ಗಂಟೆಗಳ ಜರ್ನಿ ಆಯ್ತದು. ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಆ ಒಂದು ನೌಕೆ ಏನಿದೆ ಅದ್ರ ಮೂಲಕ ಬಂದು ಈ ಸಮುದ್ರಕ್ಕೆ, ಅಮೆರಿಕಾದ ಫ್ಲೋರಿಡಾ ಸಮುದ್ರಕ್ಕೆ ಅಪ್ಪಳಿಸಿದ್ರು. ಅಲ್ಲಿಂದ ಅವರನ್ನ ಸೇಫ್ ಆಗಿ ಕರ್ಕೊಂಡು ಬರಲಾಯಿತು. ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಯಿತು. ಈ ನೌಕೆ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು. ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಅವರು ಬಂದು ಇಳಿದ ತಕ್ಷಣ ಎಲ್ರಿಗೂ ಕೂಡ ಕೈ ತೋರಿಸಿದ್ರು, ಸೇಫ್ ಆಗಿದ್ದೀನಿ ನಾನು, ಡೋಂಟ್ ವರಿ ಅನ್ನೋ ಹಾಗೆ. ಭೂಮಿಗೆ ಮರಳಿದಂಥ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮಂಗಳವಾರ ರಾತ್ರಿ 8:35ಕ್ಕೆ ಅವರ ಬಾಹ್ಯಾಕಾಶದಿಂದ ಭೂಮಿಯತ್ತ ಬರುವಂಥ ಪ್ರಯಾಣ ಶುರುವಾಯಿತು. ಬುಧವಾರ ಭಾರತೀಯ ಕಾಲಮಾನದ ಪ್ರಕಾರ 3:27ಕ್ಕೆ ಬೆಳಗಿನ ಜಾವ ಅವರು ರೀಚ್ ಆಗಿರೋದು. ಅಂದರೆ ಅಲ್ಲಿಗೆ ಒಟ್ಟು 17 ಗಂಟೆಗಳ ಪ್ರಯಾಣವನ್ನು ಅವರು ಮಾಡಿತ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ. ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಬಂದು ಅಪ್ಪಳಿಸ್ತಾ ಇದ್ದಂತೆ ಅದರ ವೇಗವನ್ನು ತಗ್ಗಿಸೋದಕ್ಕೆ ಅಂತ ಕೂಡ ಎಲ್ಲ ತಯಾರಿಯಲ್ಲಿ ಆಗಿತ್ತು. 4 ಮೈನ್ ಪ್ಯಾರಾಚೂಟ್ಗಳನ್ನು ಬಳಸ್ಕೊಂಡು ಆ ಪ್ಯಾರಾಚೂಟ್ಗಳು ಓಪನ್ ಆಗ್ತಾ ಇದ್ದಂತೆ ಇದರ ವೇಗ ತಗ್ತಾ ಬಂತು. ಅಲ್ಲಿಂದ ಅವರನ್ನ ಸಮುದ್ರಕ್ಕೆ ಬಂದು ಅಪ್ಪಳಿಸಿದ ತಕ್ಷಣ ಹಡಗಿಗೆ ಬೋಟ್ನಲ್ಲಿ ಅವರನ್ನ ಶಿಫ್ಟ್ ಮಾಡಿಕೊಂಡು ಕರ್ಕೊಂಡು ಆ ನೇವಿ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ನಂತರದಲ್ಲಿ ಅವರ ಆರೋಗ್ಯ ತಪಾಸಣೆ ಆಯಿತು. ಹೇಗಿದ್ದಾರೆ, ಏನು ಕತೆ, ಹೃದಯ ಬಡಿತ ಹೇಗಿದೆ, BP ಬ್ಲಡ್ ಪ್ರೆಷರ್ ಹೇಗಿದೆ, ಇದೆಲ್ಲವನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಸದ್ಯಕ್ಕೆ ಅವ್ರಿಗೆ ಏನೆಲ್ಲ ಊಟದ ವ್ಯವಸ್ಥೆಯನ್ನು ಕೊಡ್ಬೋದು, ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು, ಈ 45 ದಿನಗಳ ಕಾಲ ಅವ್ರನ್ನ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಏರುಪೇರಾಗಬಾರ್ದು, ಅವರಿಗೆ ಆರೋಗ್ಯ ಸಮಸ್ಯೆಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಈಗ ಮಾಡಿಕೊಂಡಿದ್ದಾರೆ. 4 ಜನ ಗಗನಯಾತ್ರಿಗಳು ಕೂಡ ಈಗ ಸೇಫ್ ಆಗಿ ಭೂಮಿಗೆ ವಾಪಸ್ ಆಗಿದ್ದಾರೆ. ಹೆಮ್ಮೆಯ ವಿಷಯ, ಸಂತಸದ ವಿಷಯ ಇದು.